ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ಯುವತಿಗೆ ಲೈಂಗಿಕ ದೌರ್ಜನ್ಯ ಎಸಗಿದಂತಹ ಪ್ರಕರಣ. ಇದು ಬೆಂಗಳೂರನ್ನೇ ಒಂದು ಕ್ಷಣ ಯೋಚಿಸುವಂತಹ ಪರಿಸ್ಥಿತಿಗೆ ತಂದಿಟ್ಟಿತ್ತು. ಈಗ ಸಂತ್ರಸ್ತ ಯುವತಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂತ್ರಸ್ತ ಯುವತಿಯ ವಿರುದ್ಧವೇ ಎಫ್ಐಆರ್ ದಾಖಲಾಗಿದೆಯಂತೆ. ಆಟೋ ಡ್ರೈವರ್ ನೀಡಿರುವ ದೂರಿನ ಮೇಲೆ ಈ ಎಫ್ಐಆರ್ ದಾಖಲಾಗಿರುವಂಥದ್ದು. HSR ಲೇಔಟ್ ಯುವತಿ ವಿರುದ್ಧವೇ ಈಗ ಎಫ್ಐಆರ್ ದಾಖಲಾಗಿದೆ. ಯಾಕೆ, ಏನು, ಎತ್ತ ಅಂಥೇಳಿ ನೋಡ್ತಾ ಹೋಗೋಣ. ಘಟನೆ ನಡೆದಂತಹ ಆ ದಿನಕ್ಕೂ ಮೊದಲು ಸ್ನೇಹಿತರ ಜೊತೆಗೆ ಯುವತಿ ಪಾರ್ಟಿ ಮಾಡಿದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಪಾರ್ಟಿಯಲ್ಲಿ ಕಂಠಪೂರ್ತಿ ಯುವತಿ ಮದ್ಯ ಸೇವನೆ ಮಾಡಿದ್ಲು ಅನ್ನೋದು ಕೂಡ ಅವರ ಮೇಲೆ ಕೇಳಿ ಬರ್ತಾ ಇರುವಂತಹ ಆರೋಪ. ಪಾರ್ಟಿ ಮುಗಿಸಿ ಗೆಳೆಯನ ಜೊತೆಗೆ ಕಾರಿನಲ್ಲಿ ಪ್ರಯಾಣವನ್ನು ಮಾಡ್ತಾ ಇರ್ತಾಳೆ ಈ ಯುವತಿಯೇ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಪರಿಚಿತ ವ್ಯಕ್ತಿಯಿಂದ ಅನ್ನುವಂತಹ ಆರೋಪ ಮಾಡಿದ್ದಾರೆ. ಪಾರ್ಟಿ ಮುಗಿಸಿ ಗೆಳೆಯನ ಜೊತೆಗೆ ಕಾರಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ತಾನೇ ಕಾರನ್ನು ಚಾಲನೆ ಮಾಡಿಕೊಂಡು ಯುವತಿ ಹೋಗ್ತಾ ಇದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ಟಾನಿಕ್ ಬಳಿಯ ಮಂಗಳಾ ಜಂಕ್ಷನ್ ಬಳಿ ಕಾರು ಆಕ್ಸಿಡೆಂಟ್ ಆಗಿದೆ. 2 ಆಟೋ, 1 ಬೈಕಿಗೆ ಡಿಕ್ಕಿ ಹೊಡೆದಿದೆ. ವಾಹನಗಳು ಸಂಪೂರ್ಣವಾಗಿ ಜಖಮ್ಮಾಗಿದೆ. ಜಖಮ್ಮಾದಂತಹ ಆಟೋದ ಡ್ರೈವರ್ಸ್ ಏನಿದ್ದಾರೆ ಅವರು ಫಾಲೋ ಮಾಡಿ ಈ ಯುವತಿಯನ್ನು ಪ್ರಶ್ನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕಿರಿಕಾಗಿದೆ, ಜಗಳ ಆಗಿದೆ, ಮಾತಿಗೆ ಮಾತು ಬೆಳೆದಿದೆ. ಜಗಳದ ನಂತರ ಕಾರನ್ನು ಅಲ್ಲೇ ಬಿಟ್ಟು ಯುವತಿ ಒಬ್ಬಳೇ ನಡೆದುಕೊಂಡು ಹೋಗ್ತಾಳೆ. ಮೊಬೈಲ್ ಪಬ್ನಲ್ಲಿ ಬಿಟ್ಟು ಬಂದಿದ್ದಕ್ಕೆ ಯುವತಿ ವಾಪಸ್ ಹೋಗಿದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ಇತ್ತ ಯುವತಿಯನ್ನು ಹುಡುಕ್ತಾ ಬರ್ತಾನೆ ಸ್ನೇಹಿತ. ಅಷ್ಟರಲ್ಲಿಯೇ ಅಪರಿಚಿತ ವ್ಯಕ್ತಿಯಿಂದ ಡ್ರಾಪನ್ನು ಯುವತಿಯೇ ಕೇಳಿ ಬೈಕನ್ನು ಹತ್ತುತ್ತಾಳಂತೆ. ಈ ವೇಳೆ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅನ್ನೋದು ಯುವತಿ ಮಾಡ್ತಾ ಇರುವಂತಹ ಆರೋಪ. ಅಜಾಗರೂಕ ಚಾಲನೆಯ ಆರೋಪದಡಿ ಈಗ ಪ್ರಕರಣ ದಾಖಲಾಗಿದೆ. ಎಫ್ಐಆರ್ ಕೂಡ ಆಗಿರುವಂಥದ್ದು. ಆಡುಗೋಡಿ ಸಂಚಾರಿ ಠಾಣೆಯಲ್ಲಿ ಯುವತಿಯ ವಿರುದ್ಧ ಆಟೋ ಡ್ರೈವರ್ ಕೊಟ್ಟಂತಹ ದೂರಿನ ಅನ್ವಯ ಎಫ್ಐಆರ್ ಆಗಿದೆ. ಈ ಪ್ರಕರಣದಲ್ಲಿ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.